ಕಲಿಕಾ ಬಂಧುಗಳಿಗೆ ಸ್ವಾಗತ. ಇವತ್ತು 2 ಪಾಯಿಂಟ್ ಪರ್ಸ್ಪೆಕ್ಟಿವ್, 3 ಪಾಯಿಂಟ್ ಪರ್ಸ್ಪೆಕ್ಟಿವ್, 1 ಪಾಯಿಂಟ್ ಪರ್ಸ್ಪೆಕ್ಟಿವ್ ಎಲ್ಲ ಮಾಡಿದ್ವಲ್ಲ. ಈಗ 4 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರೇರ್ ಆಗಿ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ಹಾಗೆ 5 ಪಾಯಿಂಟ್ ಪರ್ಸ್ಪೆಕ್ಟಿವ್ ಕೂಡ ಇದೆ. 5 ಪಾಯಿಂಟ್ ಪರ್ಸ್ಪೆಕ್ಟಿವ್ ಕೂಡ ಕೇಂದ್ರೀಕೃತವಾಗಿದೆ. ಹಾಗೆ 6 ಪಾಯಿಂಟ್ ಪರ್ಸ್ಪೆಕ್ಟಿವ್ ಕೂಡ ಇದೆ. ಈಗ 4 ಪಾಯಿಂಟ್ ಪರ್ಸ್ಪೆಕ್ಟಿವ್ ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೇಲೆ ಕೆಳಗೆ 1 2 3 4 ಪಾಯಿಂಟ್ ಅಲ್ಲೂ ಕೂಡ ವ್ಯಾನಿಷ್ ಆಗುತ್ತೆ. ಮೇಲೆ ಕೆಳಗೆ ಲೆಫ್ಟ್ ಟು ರೈಟ್ ವ್ಯಾನಿಷಿಂಗ್ ಪಾಯಿಂಟ್ 1 2 3 ಲೆಫ್ಟ್ ಟು ರೈಟ್. ಈಗ 4 ಕಡೆನೂ ಲೈನ್ ಬರುತ್ತೆ, 4 ಕಡೆನೂ ವ್ಯಾನಿಷ್ ಆಗುತ್ತೆ. ಇನ್ನ 4 ಸೈಡ್ಸ್ ವ್ಯಾನಿಷ್ ಆದ್ರೆ ಅದು ಕಂಪ್ಲೀಟ್. ಇವಾಗ ಒಂದು ಡೈಮಂಡ್ ಶೇಪ್ ಬಂತಲ್ಲ, ಡೈಮಂಡ್ ಶೇಪ್ ಬಂದ್ರೆ ಅದು ಒಂದು ಓವಲ್ ಶೇಪ್ ಬರುತ್ತೆ. ಆ ಓವಲ್ ಅನ್ನ ಹಾಕೋಬೇಕಾಗುತ್ತೆ. ಆ ಓವಲ್ ನ ಹಾಕೊಂಡ್ರೆ ಅದು ತೋರಿಸ್ತಾ ಇದ್ದೀನಿ. ಆಗ್ಲೇ ಓವಲ್ ನೋಡಿದ್ರೆ ಈಗ ನೆಕ್ಸ್ಟ್ ಅದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಆ ಥರ ಕಂಪ್ಲೀಟ್ ಓವಲ್ ಬರುತ್ತೆ. ಒಂದು ಓವಲ್ ಸರ್ಕಲ್ ತರ ಒಂದು ಓವಲ್ ಹಾಕೊಂಡು ಆ ಓವಲ್ನಲ್ಲಿ ಲೈನ್ಸ್ಗಳು ಹಾಕೋಬೇಕಾಗುತ್ತೆ. ಆ ಲೈನ್ಸನ್ನ ನಾವಲ್ಲಿ ವ್ಯಾನಿಷಿಂಗ್ ತಗೋಬೇಕಾಗುತ್ತೆ. ಈ ವೈಡ್ ಆ್ಯಂಗಲ್ ಲೆನ್ಸ್ ಅಲ್ಲಿ ಈ ಥರ ಕಾಣಿಸುತ್ತೆ. ನಾವು 5 ಪಾಯಿಂಟ್ ಇದರಲ್ಲಿ ಸೆಂಟ್ರ್ ಪಾಯಿಂಟ್ ಸೇರಿಸಿ ಬರುತ್ತೆ. ಒಂದು ತೋರಿಸ್ತೀವಿ ನೋಡಿ. ಈಗ 4 ಪಾಯಿಂಟಲ್ಲಿ ವ್ಯಾನಿಷ್ ಆಗೋದನ್ನ ಆ ಒಂದು ಲೈನ್ಸ್ ಈಗ ಓವಲ್ ಶೇಪಲ್ಲಿ ಲೈನ್ಸ್ ತಗೋತಾ ಇದೆ. ಸೈಡೆಲ್ಲ ನಮಗೆ ಮಾಮೂಲಿ ಇದರಲ್ಲಿ ಹೈ ಲೆವೆಲ್ಲು ಮತ್ತು ಲೋ ಲೆವೆಲ್ಲು, ಬಿಲೋ ಐ ಲೆವೆಲ್ಲು, ಎಬೋ ಐ ಲೆವೆಲ್ನಲ್ಲೆಲ್ಲ ನಮಗೆ 90 ಡಿಗ್ರಿ ಲೈನ್ ಬರ್ತಾ ಇತ್ತಲ್ಲ. ಪ್ರತಿಯೊಂದರಲ್ಲೂ 90 ಡಿಗ್ರಿ ಲೈನ್ ಬರ್ತಾ ಇತ್ತು 3 ಪಾಯಿಂಟ್ವರೆಗೂ ಕೂಡ. ಇವಾಗ ಓವಲ್ ಬರುತ್ತೆ. ಆ ಓವಲ್ ಯಾಕೆ ಬರುತ್ತೆ ಅಂತಂದರೆ, ನಾವು ಒಂದು 5 ಅಥವಾ 6ನೇ ಫ್ಲೋರಲ್ಲಿ ನಿಂತ್ಕೊಂಡು ಇನ್ನು ನಮ್ಮ ಫ್ಲೋರ್ಗಿಂತ ಜಾಸ್ತಿ ಹೈಟ್ ಇರುವಂಥ ಒಂದು ಬಿಲ್ಡಿಂಗನ್ನು ನೋಡಿದಾಗ ನಾವು ಆ ಬಿಲ್ಡಿಂಗ್ ಎದುರುಗಡೆ ಇರೋ ಬಿಲ್ಡಿಂಗಿಗೆ ಸೆಂಟ್ರಿಗೆ ಇರ್ತೀವಿ. ಒಂದು ಸೆಂಟ್ರಲ್ಲಿ ಸಿಗುತ್ತೆ ನಮಗೆ ಹಾರಿಜಾನ್ ಲೈನ್. ಆ ಹಾರಿಜಾನ್ ಲೈನಿಂದ ಕೆಳಗಡೆ ನೋಡಿದಾಗ ಬಿಲೋ ಐ ಲೆವೆಲ್ ಆಗುತ್ತೆ, ಮೇಲ್ಗಡೆ ನೋಡಿದಾಗ ಎಬೋ ಐ ಲೆವೆಲ್ ಆಗುತ್ತೆ. ಅದು ಕೆಳಗಡೆನೂ ವ್ಯಾನಿಷ್ ಆಗುತ್ತೆ, ಮೇಲ್ಗಡೆನೂ ವ್ಯಾನಿಷ್ ಆಗುತ್ತೆ. ಎರಡು ಒಟ್ಟಿಗೆ ವ್ಯಾನಿಷ್ ಆದಾಗ ನಮ್ಮ ಲೆನ್ಸು ಏನಿದೆ ಅಂದರೆ ಕಣ್ಣು ಅಥವಾ ಕ್ಯಾಮ್ರಾ ಲೆನ್ಸ್ ಆಗ್ಬೋದು. ಅದು ಲೆನ್ಸು ಈ 6 ಪಾಯಿಂಟಲ್ಲೂ ಲೆನ್ಸ್ ಅಂತ ಕರೀತಾರೆ, ವೈಡ್ ಆ್ಯಂಗಲ್ ಲೆನ್ಸ್ ಅಂತ. ಲೆನ್ಸು ಏನಾಗುತ್ತೆ, ವ್ಯಾನಿಷ್ ಆಗುತ್ತೆ ಅಂದರೆ ಲೆನ್ಸ್ ಹೇಗೆ ರೌಂಡ್ ಇರುತ್ತೋ ಅದೇ ಥರ ಆ ರೌಂಡಲ್ಲಿ ವ್ಯಾನಿಷ್ ಆಗುತ್ತೆ. ಕಂಪ್ಲೀಟ್ ರೌಂಡ್ ಹೇಳ್ಕೊಳಕ್ಕೆ ಈ 360 ಡಿಗ್ರಿ ಕ್ಯಾಮ್ರಾ ನೋಡಿದ್ರಲ್ಲ ಲೆನ್ಸಲ್ಲಿ ಲೆನ್ಸ್ ಹೆಂಗೆ ರೌಂಡ್ ಇರುತ್ತೋ ಅದೇ ಥರ ಲೈನ್ ಇದು ಆ ಕಡೆ ಈ ಕಡೆ ಕರ್ವ್ ಆಗಿ ಹೇಳ್ಕೊಳತ್ತೆ ಲೈನ್. ಹಾಗಾಗಿ ಅದು 5 ಪಾಯಿಂಟ್ 4 ಪಾಯಿಂಟ್ ಪರ್ಸ್ಪೆಕ್ಟಿವ್ ಆಗುತ್ತೆ. 4 ಪಾಯಿಂಟ್ ಮೇಲೆ 1 ಪಾಯಿಂಟು, ಕೆಳಗಡೆ 1 ಪಾಯಿಂಟು, ಲೆಫ್ಟ್ ಅಲ್ಲಿ 1 ಪಾಯಿಂಟು, ರೈಟಲ್ಲಿ 3 ಪಾಯಿಂಟು, 4 ಪಾಯಿಂಟಲ್ಲೂ ಕೂಡ ವ್ಯಾನಿಷ್ ಆಗ್ತಾ ಹೋಗುತ್ತೆ ಲೈನ್. ಹಾಗಾಗಿ ಅದು ಬೆಂಡ್ ಆಗಿರೋ ಥರ ಫೀಲ್ ಆಗುತ್ತೆ ಬಿಲ್ಡಿಂಗ್ಸ್ ಎಲ್ಲ. ಓವಲ್ ಶೇಪಲ್ಲಿ ಬೆಂಡ್ ಆಗಿರುತ್ತೆ. ಓವಲ್ ಶೇಪ್ ಆದಾಗ ಸೇಮ್ ನಮ್ಮ ಐ ಬಾಲ್ ಹೆಂಗೆ ರೌಂಡ್ ಇರುತ್ತೆ, ರೌಂಡ್ ಮಧ್ಯದಲ್ಲಿ ಆ ಒಂದು ಲೆನ್ಸು ಓವಲ್ ಆಗುತ್ತೆ. ಅದ್ರ ರಿಫ್ಲೆಕ್ಷನ್ ಕಂಪ್ಲೀಟ್ ನಮ್ಮ ಐ ಮೇಲೆ ಬಿದ್ದಿರುತ್ತೆ, ಐ ಬಾಲ್ ಮೇಲೆ ಬಿದ್ದಾಗ ಏನಾಗುತ್ತೆ, ಐ ಬಾಲು ಯಾವ ಶೇಪಲ್ಲಿ ಇರುತ್ತೆ ಆ ಶೇಪಲ್ಲಿ ಬೀಳುತ್ತೆ, ರಿಫ್ಲೆಕ್ಷನ್ ಬೀಳುತ್ತೆ ಕಣ್ಣಿನೊಳಗಡೆ. 6 ಪಾಯಿಂಟ್ಸಲ್ಲಿ ರೌಂಡ್ ಬೀಳುತ್ತೆ. ಇದರಲ್ಲಿ ಒಂದು ಓವಲ್ ಶೇಪ್ ಬೀಳುತ್ತೆ. ಅದು ಹಂಗಾಗಿ ಓವಲ್ನ ಲೈನ್ ತಗೊಂಡು ಮಾಡ್ತಾ ಇದ್ದೀನಿ. ಇದು ಕೂಡ ವಿಡಿಯೋ ತುಂಬ ದೊಡ್ಡದಾಗಿತ್ತು, ಅದಕ್ಕೋಸ್ಕರ ಸ್ಪೀಡಾಗಿ ಓಡಿಸ್ತಾ ಇದ್ದೀನಿ. ನಿಮಗೆ ಐಡಿಯಾ ಸಿಕ್ಕರೆ ಸಾಕು ಸ್ಪೀಡಾಗಿ ಮಾಡಿದ್ದು ಕೂಡ. ನೋಡ್ತಾ ಹೋಗಿ ವಿಡಿಯೋನ ಕೊನೆವರೆಗೂ ನೋಡಿ.
ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಅದು ಪ್ರಯೋಜನ ಇಲ್ಲ ವಿಡಿಯೋ ನೋಡೋದೆ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಶೇರ್ ಮಾಡಿ. ಬೇರೆಯವರಿಗೆ ನೀವು ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರ ಜೊತೆಯಲ್ಲಿ ನೀವು ಕಾಮೆಂಟ್ ಮಾಡಿ. ನಿಮಗೆ ಅರ್ಥ ಆಗದೇ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮಲ್ಲಿ ನಮ್ಮ ಬೆನಕಾಮ್ ಅಕಾಡೆಮಿಯಲ್ಲಿ 1 ಇಯರ್ ಡಿಪ್ಲೊಮಾ ಕೋರ್ಸ್ ಇದೆ. ಹಾಬಿ ಕ್ಲಾಸ್. ನೀವು ಯಾವ ಟೈಮ್ ಬೇಕಾದರೂ ಬಂದು ಕಲಿಬೋದು. ಓನ್ ಕನ್ವೀನಿಯೆಂಟ್ ಟೈಮಿಂಗ್ಸು, ಎನಿ ಟೈಮ್ ಎನಿ ಡೇಸ್ ಕನ್ವೀನಿಯೆಂಟ್ ಟೈಮಿಂಗ್ಸಲ್ಲಿ ಬರ್ಬೋದು, ಒಂದು ಕಲಿಬೋದು. ನಿಮಗೆ ಹೆಚ್ಚಿನ ಅಭ್ಯಾಸ ಬೇಕು, ಹೆಚ್ಚಿನ ಗೈಡೆನ್ಸ್ ಬೇಕು ಅಂತಂದರೆ ಕೋರ್ಸ್ ಸೇರ್ಕೋಬೋದು. ಸಾಕಷ್ಟು ಜನ ಈಗಾಗಲೇ ಈ ಕೋರ್ಸನ್ನು ಮಾಡಿ ಇದರಾಗಿದ್ದಾರೆ. ಆದ್ದರಿಂದ ನೀವು ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇದು ವಿಡಿಯೋದಲ್ಲಿ ತೋರಿಸ್ತಕ್ಕಂಥದ್ದು ಎಲ್ಲನೂ ಒಂದು ಶಾಂಪಲ್ ಅಷ್ಟೇ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕಲಿಬೇಕು ಅಂತಂದರೆ ನಮ್ಮಲ್ಲಿ ಇದು ಎಲ್ಲ ರೀತಿಯ ಕೋಆಪ್ರೇಷನ್ ಸಿಗುತ್ತೆ. ಆನ್ಲೈನು ಆಫ್ಲೈನು ಕ್ಲಾಸ್ ಸಿಗುತ್ತೆ. ಆನ್ಲೈನಲ್ಲಾದರೆ ದೂರ ಇರೋರು ಆನ್ಲೈನಲ್ಲೂ ಕೂಡ ಗೈಡೆನ್ಸ್ ತೊಗೋಬೋದು. ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನನಗೆ ಆನ್ಸರ್ ಮಾಡ್ತೀನಿ. ಕಾಂಟ್ಯಾಕ್ಟಲ್ಲಿರೋಣ. ನೀವು ಕಾಂಟ್ಯಾಕ್ಟಲ್ಲಿ ಏನಾದರೂ ಪ್ರಶ್ನೆಗಳ ಕೇಳಿದರೆ ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ನನಗೆ ಗೊತ್ತಿದ್ದಂಥ ನನ್ನ ನಾಲೆಡ್ಜಿಗೆ ಸಿಕ್ಕಂಥ ಉತ್ತರಗಳನ್ನ ಖಂಡಿತ ಮಾಡ್ತೀನಿ. ಯಾವುದೇ ಇದಿಲ್ಲ. ಒಂದು ಮಾಡಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. 4 ಪಾಯಿಂಟ್ ಆದಮೇಲೆ 5 ಪಾಯಿಂಟ್ ತೋರಿಸ್ತೀನಿ, 6 ಪಾಯಿಂಟ್ಸ್ ತೋರಿಸ್ತೀನಿ. 5 ಪಾಯಿಂಟಲ್ಲಿ ಹೇಗೆ ವ್ಯಾನಿಷ್ ಆಗುತ್ತೆ ಅಂತ ಹೇಳ್ಬಿಟ್ಟು, 5 ಪಾಯಿಂಟಲ್ಲಿ ವ್ಯಾನಿಷ್ ಆದರೆ ಅದು ಯಾವ ರೀತಿ ಒಂಥರ ಮ್ಯಾಜಿಕ್ ವ್ಯೂ ಕಾಣಿಸುತ್ತೆ. ಮ್ಯಾಜಿಕ್ ಥರ ಕಾಣಿಸುತ್ತೆ. ಅದನ್ನು ಶಾಂಪಲ್ ಇಷ್ಟು ಇದು ಮಾಡೋಕ್ಕಾಗಲ್ಲ. ಶಾಂಪಲ್ ಥರ ತೋರಿಸ್ತೀನಿ, ಒಂದು ಈಸಿಯಾಗಿ ಅರ್ಥ ಆಗೋ ಥರ. ಇದು ಇವಾಗ ನೀವು ಮಾಡ್ತಾ ಇರೋದು ಅರ್ಥ ಆಗುತ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಡೌಟ್ಸ್ ಇದ್ದರೆ ಕೇಳಿ ಧೈರ್ಯವಾಗಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಒಂದ್ಸಲಿ ಎಲ್ಲ 2 ಸರಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕಲೀಲಿ ಅಂತ ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಖಂಡಿತ ನೀವು ಬೇರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತೀರಾ. ಅವರು ಕೂಡ ಕಲೀಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಟ್ಯುಟೋರಿಯಲ್ಸು ಗೈಡೆನ್ಸು ಬೇಕು ಅಂತಂದರೆ ಖಂಡಿತ ನಮ್ಮಲ್ಲಿ ಬನ್ನಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ, ಭೇದ ಭಾವ ಇಲ್ಲದೆ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಮುಗಿತಾ ಬಂತು, ವಿಡಿಯೋ ಕೊನೆವರೆಗೂ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ಗಳನ್ನ ನೋಡಬೇಕಾದ್ರೆ ಈ ಥರ ಫೀಲಿಂಗ್ ಆಗುತ್ತೆ. ಈಗಾಗಲೇ ಹೇಳ್ದಂಗೆ ದೊಡ್ಡ ಇನ್ನೊಂದು ಮಹಡಿ ಮೇಲೆ ಕುತ್ಕೊಂಡು ನೋಡಿದಾಗ ಈ ಥರ ಬಿಲೋ ಈ ಲೆವೆಲ್ಲು, ಎಬೋ ಈ ಲೆವೆಲ್ಲು ಎರಡೂ ಕೂಡ ಕಾಣಿಸುತ್ತೆ.
ಈಗ ನೋಡಿ 4 ಪಾಯಿಂಟಲ್ಲಿ ಯಾವ ಥರ ವ್ಯಾನಿಷ್ ಆಯಿತು ಅಂತಂದೇಳ್ಬಿಟ್ಟು ಈಗ 5 ಪಾಯಿಂಟ್ ವ್ಯಾನಿಷಿಂಗ್ ಆಗುತ್ತೆ. 4 ಪಾಯಿಂಟಲ್ಲಿ ನೀವು ಒಂದು ಓವಲ್ ಶೇಪಲ್ಲಿ ವ್ಯಾನಿಷ್ ಆಗಿತ್ತು. ಆದರೆ ಇಲ್ಲಿ 5 ಪಾಯಿಂಟಲ್ಲಿ ಏನಾಗುತ್ತೆ ಅಂತಂದರೆ, ನೆಕ್ಸ್ಟು ಆ ಶಾಂಪಲ್ ಪಿಕ್ಚರ್ ತೋರಿಸ್ತೀನಿ. ಅದು ಪೂರ್ತಿ ಲೆನ್ಸ್ ಥರ ರೌಂಡು 360 ಡಿಗ್ರಿ ಲೆನ್ಸಲ್ಲಿ ತೆಗೆದಾಗ ಹೆಂಗಾಗುತ್ತೆ ಆ ಥರ ಕಾಣಿಸುತ್ತೆ. ಇಲ್ಲಿ ಸೆಂಟ್ರ್ ಪಾಯಿಂಟ್ 1 ಮತ್ತು 4 ಪಾಯಿಂಟು 4 ಸೈಡು ಸೇರಿ 5 ಪಾಯಿಂಟು ಪರ್ಸ್ಪೆಕ್ಟಿವ್ ಆಗುತ್ತೆ ಇದು. ಅದರಿಂದ 5 ಪಾಯಿಂಟ್ ಕೂಡ ಫುಲ್ ವ್ಯಾನಿಷ್ ಆಗುತ್ತೆ. ಇಲ್ಲಿ ಯಾಕೆ ವ್ಯಾನಿಷ್ ಆಗುತ್ತೆ ಅಂತ ನೋಡಿ, ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ. ಸೆಂಟ್ರ್ ಪಾಯಿಂಟಿಂದ 4 ಕಡೆನೂ ವ್ಯಾನಿಷ್ ಆಗಿದೆ. ಅವಾಗ ಟೋಟಲ್ 5 ಪಾಯಿಂಟ್ ಆಯಿತು. ಅದು ಹೇಗೆ ಅಂತಂದ್ರೆ ಈಗ ಇಲ್ಲಿ ಒಂದು ಲೈನಲ್ಲಿ ತೋರಿಸ್ತೀನಿ ನೋಡಿ. ಇದು ಕಂಪ್ಯೂಟರೈಸ್ಡ್ ಲೈನು ಕಂಪ್ಲೀಟ್. ಇದು ಹಿಂದ್ಗಡೆ ಬ್ಯಾಕು ಕೂಡ ಓವಲ್ ಇದೆ, ಫ್ರಂಟು ಕೂಡ ಲೈನ್ಸ್ ಇದೆ ಒಂದು ಸಿಂಗಲ್ ಪಾಯಿಂಟಿಂದ. ಎರಡೂ ಕೂಡ ವ್ಯಾನಿಷ್ ಆಗುತ್ತೆ. ಆವಾಗ ನಿಮಗೆ 5 ಪಾಯಿಂಟ್ ಆಗುತ್ತೆ. 4 ಪಾಯಿಂಟು ಪ್ಲಸ್ 5 ಪಾಯಿಂಟು. ಹಂಗಾಗಿ 360 ಡಿಗ್ರಿ ಒಂದು ಆ್ಯಂಗಲಲ್ಲಿ ಇರುವಂಥ ಒಂದು ಲೆನ್ಸಲ್ಲಿ ಫೋಟೋ ತೆಗೆದಾಗ ಈ ಥರ ಕಾಣಿಸುತ್ತೆ. 4 ಕಡೆ ಸಂಪೂರ್ಣ ರೌಂಡ್ ವ್ಯಾನಿಷ್ ಆಗುತ್ತೆ. ಈ ಥರ ನೀವು ಪಿಕ್ಚರ್ಗಳಲ್ಲಿ ನೀವು ಇದರಲ್ಲೆಲ್ಲ ನೋಡಿರ್ಬೋದು ಫೋಟೋದಲ್ಲಿ. ಇವಾಗಿನ ಲೆನ್ಸ್ ಫೋಟೋಗಳು ನಲ್ಲಿ 6 ಪಾಯಿಂಟು ಪರ್ಸ್ಪೆಕ್ಟಿವ್ ಕಾಣಿಸುತ್ತೆ. ಇದು ಕಂಪ್ಲೀಟ್ ರೌಂಡ್ ವ್ಯಾನಿಷ್ ಆಗುತ್ತೆ. ನೋಡಿದಿರಲ್ಲ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ.